ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮುಂಜಾನೆ ಸಮಯದಲ್ಲಿ ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳಲಿ. ಪ್ರತಿನಿತ್ಯ ಮುಂಜಾನೆ ನಾವು ದೇವರ ಕೃಪೆಯನ್ನು ಹೊಂದಿಕೊಳ್ಳಬೇಕು. ಅನುದಿನವೂ ಬಾಳುವುದಕ್ಕೆ ಅನುದಿನವೂ ಕೃಪೆ ಬೇಕು. ಪ್ರತಿ ದಿನವೂ ದೇವರ ಕೃಪೆಯು ಹೊಸದಾಗಿದೆ. ಆ ಕೃಪೆಯನ್ನು ಹೇಗೆ ಹೊಂದಿಕೊಳ್ಳುವುದು? ದೀನರಿಗೆ ಆತನ ಕೃಪೆಯನ್ನು ಕೊಡುವನು. ದಿನ ಮುಂಜಾನೆ ನಾವು ದೇವರ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಹಾಗೆ ನಾವು ಸ್ತೋತ್ರ ಮಾಡುವಾಗ ದೇವರ ಕೃಪೆ ಹೆಚ್ಚುತ್ತದೆ. ನಮ್ಮನ್ನು ತಗ್ಗಿಸಿಕೊಂಡು ನಾವು ದೇವರನ್ನು ಸ್ತುತಿಸಬೇಕು. ಆಗ ದೇವರ ಕೃಪೆ ಹೆಚ್ಚುತ್ತದೆ. ಆಗ ದಿನಪೂರ್ತಿ ಆತನ ಕೃಪೆ ನಮ್ಮನ್ನು ಕಾಪಾಡಿ ಮುನ್ನಡೆಸುವುದು. ಇಲ್ಲಿ ಒಂದು ಸುಂದರವಾದ ಮನೆ ಇದೆ. ನಿಮ್ಮ ಮನೆಯ ಎಂದು ಕೇಳುತ್ತೀರಾ? ಅಮೆರಿಕದಲ್ಲಿ ಸಿನ್ಸಿನಾಟಿ ಎಂಬಂತ ಒಂದು ಪಟ್ಟಣ ಇದೆ, ಒಹಾಯೋನಲ್ಲಿ. ಆ ಪಟ್ಟಣದಲ್ಲಿ ಒಂದು ಮನೆ, ಇಲ್ಲಿಯೇ ನಾನು ತಂಗಿದ್ದೇನೆ. ಈ ಮನೆಯಲ್ಲಿ ವಾಸವಾಗಿರುವಂತ ಸಹೋದರ, ಅವರ ಕುಟುಂಬ ನನಗೆ ಅನೇಕ ವರ್ಷಗಳಿಂದ ಪರಿಚಯ. ಅನೇಕ ವರ್ಷಗಳ ಹಿಂದೆ ಇಲ್ಲಿಗೆ ಬಂದಾಗ ಮನೆಯೆಲ್ಲ ಇರಲಿಲ್ಲ, ಜಾಗ ಇತ್ತು. ಅವರು ಹೇಳಿದರು, ಅಂಕಲ್, ನಾವು ಇಲ್ಲಿ ಮನೆ ಕಟ್ಟಲಿದ್ದೇವೆ, ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ನಾನು ಹಾಗೆ ಬಂದು ಇಲ್ಲಿ ಪ್ರಾರ್ಥಿಸಿ ಹೋದೆನು. ಇಂದು ನೋಡಿರಿ, ಒಂದು ಸುಂದರವಾದ ಮನೆ. ಅಮೆರಿಕದಲ್ಲಿ ಜಾಗಗಳು ಬಹಳ ದೊಡ್ಡದಾಗಿರುತ್ತದೆ, ಆದ್ದರಿಂದ ಅಪಾರ್ಟ್ಮೆಂಟ್ಗಳು ಇರುತ್ತವೆ. ಈ ರೀತಿ ಮನೆಗಳು ಅಂದರೂ ದೊಡ್ಡದಾಗಿ ಇರುತ್ತವೆ. ಈ ಮನೆ ನೋಡಿರಿ, ಸುಂದರವಾದ ಮಹಡಿ ಮನೆ. ಮುಂದೆ ನೋಡಿರಿ, ಕಾರ್ ಗರಾಜ್ ಇದೆ. 3 ಕಾರುಗಳು ನಿಂತಿವೆ. ಅಮೆರಿಕದಲ್ಲಿ ಕಾರ್ ಇಲ್ಲದೆ ಬಾಳುವುದಕ್ಕೆ ಆಗದು. ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುತ್ತಾ ಇದ್ದರೆ, ಇಬ್ಬರಿಗೂ ಬೇರೆ ಬೇರೆ ಕಾರ್ ಇದ್ದರೆ ಮಾತ್ರ ಸಾಧ್ಯ. ಹೋಗುವಾಗ ಬರುವಾಗ ಅವರವರ ಕಾರನ್ನು ಅವರು ಉಪಯೋಗಿಸಬೇಕು. ನಮ್ಮ ಇಂಡಿಯಾದ ಹಾಗೆ ಸಾರಿಗೆ ಬಸ್ಗಳು ಆ ರೀತಿಯಾಗೆಲ್ಲ ಹೆಚ್ಚಾಗಿ ಇಲ್ಲ. ಅದೇ ರೀತಿ ಮಕ್ಕಳು ಓದುವುದಕ್ಕೆ ಕಾಲೇಜಿಗೆ ಹೋಗುತ್ತಾ ಇದ್ದಾರೆ, ಅವರಿಗೊಂದು ಕಾರು ಅವಶ್ಯ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದರೆ ಕನಿಷ್ಠ 4 ಕಾರುಗಳು ಇರುತ್ತವೆ. ಇಲ್ಲದೇ ಇದ್ದರೆ ಇಲ್ಲಿ ಆಗುವುದಿಲ್ಲ. ಆ ರೀತಿ ಆಶೀರ್ವಾದವಾಗಿರುವಂತ ಒಂದು ಕುಟುಂಬ. ಸರಿ, ಈ ದಿನದಲ್ಲಿ, ಈ ಸಮಯದಲ್ಲಿ ದೇವರು ಒಂದು ಸತ್ಯವೇದ ವಾಕ್ಯವನ್ನು ದೇವರು ನೆನಪಿಗೆ ತರುತ್ತಾ ಇದ್ದಾರೆ. ಕೀರ್ತನೆಗಳು 118 5ನೇ ವಾಕ್ಯ ಓದುತ್ತೇನೆ, ನೋಡಿರೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ನಾನು ಇಕ್ಕಟ್ಟಿನಲ್ಲಿ ಇದ್ದೆನು, ಕರ್ತನಿಗೆ ಮೊರೆಯಿಟ್ಟೆನು, ಆತನು ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಈ ಮನೆಯಲ್ಲಿರುವಂತಹ ಸಹೋದರ ನನ್ನೊಂದಿಗೆ ಪ್ರಯಾಣ ಮಾಡುವಾಗ ಹೇಳಿದರು, ಅಂಕಲ್, ನಾನು ಮೊದಲು ಅಮೆರಿಕಾಗೆ ಬಂದಾಗ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಇದ್ದೆ. ಬಹಳ ಚಿಕ್ಕದು, ಬಹಳ ಇಕ್ಕಟ್ಟು. ಜೀವನ ಹೇಗಿರಲಿದೆಯೋ ಎಂಬುದಾಗಿ ಅಂದುಕೊಂಡೆ. ಆದರೆ ದೇವರು ಇದೇ ದೇಶದಲ್ಲಿ ಈಗ ಒಂದು ಸ್ವಂತ ಬಿಸ್ನೆಸ್ ಅನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿ, ನನ್ನ ಹೆಂಡತಿಗೆ ಒಂದು ಕೆಲಸವನ್ನು ಕೊಟ್ಟು ಆಶೀರ್ವದಿಸಿ, ಮಕ್ಕಳನ್ನು ಕೊಟ್ಟು ವಿಶಾಲವಾದ ಸ್ಥಳವನ್ನು ದೇವರು ಕೊಟ್ಟಿದ್ದಾರೆ. ಕಣ್ಣಾರೆ ನೋಡುತ್ತಾ ಇದ್ದೇನೆ. ಅನೇಕರ ಜೀವಿತದಲ್ಲಿ ಈ ರೀತಿ ಕಣ್ಣಾರೆ ನೋಡಿದ್ದೇನೆ. ನಿಮಗೆ ಮಾಡುವುದಿಲ್ಲವಾ? ಇಂದು ಬಹಳ ಇಕ್ಕಟ್ಟಿನಲ್ಲಿ ಇದ್ದೀರಾ? ಚಿಕ್ಕ ಮನೆ, ಒಂದೇ ರೂಮು, ಅದರಲ್ಲೇ ಇದ್ದೇವೆ. ಇಕ್ಕಟ್ಟಿನ ಸ್ಥಳ, ಇಕ್ಕಟ್ಟಿನ ಪರಿಸ್ಥಿತಿ, ಬಿಸ್ನೆಸ್ನಲ್ಲಿ ಇಕ್ಕಟ್ಟು, ಕೆಲಸದಲ್ಲಿ ಇಕ್ಕಟ್ಟು, ಕುಟುಂಬದಲ್ಲಿ ಇಕ್ಕಟ್ಟು, ಆರ್ಥಿಕವಾಗಿ ಇಕ್ಕಟ್ಟು, ಹಲವಾರು ಇಕ್ಕಟ್ಟುಗಳಲ್ಲಿ ಇದ್ದೀರಾ? ನೀವು ಮೊರೆ ಇಟ್ಟರೆ ದೇವರು ನಿಮ್ಮನ್ನು ವಿಶಾಲ ಸ್ಥಳದಲ್ಲಿ ಇಡುವರಂತೆ. ನಾವು ಸೇವೆಯನ್ನು ಆರಂಭಿಸಿದಾಗ ಬಹಳ ಇಕ್ಕಟ್ಟಿನಲ್ಲಿ ಇದ್ದೆ. ಒಂದು ಚಿಕ್ಕ ಜಗಲಿ, ಅದರಲ್ಲಿ ಒಂದು 30-40 ಜನ ಬರಬಹುದು. ಹೆಚ್ಚಿನ ಜನರು ಬಂದರೆ ಬಹಳ ಇಕ್ಕಟ್ಟು. ದೇವರು ಇಂದು ವಿಶಾಲ ಸ್ಥಳವನ್ನು ಕೊಟ್ಟಿದ್ದಾರಲ್ಲವ? ಯಾವಾಗಲೂ ಇಕ್ಕಟ್ಟಿನಲ್ಲೇ ಇಡುವುದಿಲ್ಲ. ಇಂದು ನೀವು ಇಕ್ಕಟ್ಟಿನಲ್ಲಿ ಇದ್ದೀರಿ, ಕರ್ತನು ನಿಮಗೆ ವಿಶಾಲ ಸ್ಥಳವನ್ನು ಕೊಡುತ್ತೇನೆಂದು ಮಾತು ಕೊಡುತ್ತಾನೆ. ನೀವು ನಂಬುತ್ತೀರಾ? ಆದರೆ ನೀವು ಕರ್ತನನ್ನು ನೋಡಿ ಮೊರೆ ಇಡಬೇಕು ನಂಬಿಕೆಯಿಂದ. ದೇವರೇ, ಈ ಇಕ್ಕಟ್ಟಿನಿಂದ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಡುತ್ತೇನೆಂಬುದಾಗಿ ಮಾತು ಕೊಟ್ಟಿದ್ದೀರಿ, ಅದನ್ನು ನೆರವೇರಿಸಿರಿ. ನೀವು ಕೇಳಿ ನೋಡಿರಿ, ಕರ್ತನು ವಿಶಾಲವಾದ ಸ್ಥಳವನ್ನು ಕೊಡುವನು. ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಗಳನ್ನು ನೀಗಿಸಿ ವಿಶಾಲ ಮಾರ್ಗದಲ್ಲಿ ನಡೆಸುವರು. ನಿಮ್ಮ ಕುಟುಂಬದಲ್ಲಿ ಇರುವಂತ, ಬಿಸ್ನೆಸ್ನಲ್ಲಿ, ಕೆಲಸದಲ್ಲಿ, ಸೇವೆಯಲ್ಲಿ ಇರುವಂತ ಎಲ್ಲ ಇಕ್ಕಟ್ಟುಗಳು ಮಾರ್ಪಟ್ಟು ಸಂತೋಷವಾಗಿ ನಿಮ್ಮ ಜೀವಿತವನ್ನು ಮುನ್ನಡೆಸುವಂತ ಆಶೀರ್ವಾದವನ್ನು ದೇವರು ನಿಮಗೆ ಕೊಡುತ್ತಾರೆ. ನಂಬುತ್ತೀರಾ? ಈ ಆಶೀರ್ವಾದಗಳನ್ನು ನಮಗೆ ಕೊಡಲೆಂದು ಯೇಸು ಎಲ್ಲ ಕಡೆಗಳಿಂದಲೂ ಇಕ್ಕಟ್ಟಿಗೆ ಒಳಗಾದನು. ಅವಮಾನ ಪಡಿಸಲ್ಪಡುತ್ತಿದ್ದಾನೆ, ನಿಂದೆಗಳು ಬರುತ್ತಾ ಇದೆ, ಸುಳ್ಳು ಆಪಾದನೆಗಳು ಬರುತ್ತಿದೆ, ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸುತ್ತಾರೆ, ಸುಳ್ಳು ಆಪಾದನೆಗಳನ್ನು ಹೊರಿಸಿ ಶಿಲುಬೆಯಲ್ಲಿ ಸಾಯಲು ಒಪ್ಪಿಸಿಕೊಡುತ್ತಾರೆ. ಎಲ್ಲ ಕಡೆಗಳಿಂದಲೂ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕೆ? ನಮ್ಮ ಇಕ್ಕಟ್ಟುಗಳನ್ನು ಬದಲಾಯಿಸಿ ವಿಶಾಲವಾದ ಸ್ಥಳದಲ್ಲಿ ನಮ್ಮನ್ನು ನಡೆಸುವುದಕ್ಕೆ. ನಿಮ್ಮ ಜೀವಿತದಲ್ಲಿ ವಿಶಾಲವಾದ ಮಾರ್ಗವು ತೆರೆಯಲ್ಪಡುತ್ತದೆ. ಇಂದು ಇರುವಂತ ಎಲ್ಲ ಇಕ್ಕಟ್ಟುಗಳು ಕೂಡ ನೀಗಿ ಹೋಗುತ್ತವೆ. ನಾನು ನಂಬುತ್ತೇನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಯೇಸುವೆ, ಈ ಇಕ್ಕಟ್ಟಿನಿಂದ ನನ್ನನ್ನು ಬಿಡುಗಡೆ ಮಾಡಿ ವಿಶಾಲವಾದ ಸ್ಥಳದಲ್ಲಿ ನನ್ನನ್ನು ಇಡಲಿದ್ದೀರಿ, ವಿಶಾಲವಾದ ಮಾರ್ಗವನ್ನು ತೆರೆಯಲಿದ್ದೀರಿ, ಆಶೀರ್ವಾದವಾಗಿ ಮುನ್ನಡೆಸಲಿದ್ದೀರಿ. ಈ ಇಕ್ಕಟ್ಟುಗಳೆಲ್ಲ ಯೇಸುವಿನ ನಾಮದಲ್ಲಿ ಮಾರ್ಪಡುತ್ತಿದೆ.
ಯೇಸು ಕ್ರಿಸ್ತನ ನಾಮದಲ್ಲಿ ಇಕ್ಕಟ್ಟನ್ನು ಉಂಟು ಮಾಡುತ್ತಿರುವಂತಹ ಸೈತಾನನ ಕ್ರಿಯೆಗಳು, ಮಾನುಷಿಕ ಬಲಗಳೆಲ್ಲ ನೀಗಿ ಹೋಗುತ್ತಿದೆ. ವಿಶಾಲವಾದ ಮಾರ್ಗವು ತೆರೆಯಲ್ಪಡುತ್ತಾ ಇದೆ. ನಾನು ನಂಬುತ್ತೇನೆ, ಹಿಂದೆ ಒಂದು ಅದ್ಭುತವನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.